ನಮಸ್ಕಾರ. ಎಸ್ ಎ ದೌಡಿ ನಂಬರ್ 1 ಕರ್ನಾಟಕ ಅಕ್ಕಿ ಶಬ್ದಾರ್. ನೋಡಿ, ನನ್ನ ಮಗ ಏನಣ್ಣ ನಿಮ್ಮ ಮಗ ಈ ವರ್ಷನೂ ಅಕ್ಕಿ ಬಿಡ್ತಾರ ಅಂತ ಕೇಳ್ತಾ ಇದ್ದೀರಾ. ನೋಡಿ, ನನ್ನ ಮಗ ಇಲ್ಲ ಇದ್ದಾನೆ, ಈ ವರ್ಷ ಅಕ್ಕಿ ಬಿಡ್ತಾಯಿಲ್ಲ ನೋಡಪ್ಪ. ಕೆಲವರು ಈ ವರ್ಷ ಅಕ್ಕಿ ಬಿಡ್ತೀರಾ ಅಂತ ಕೇಳ್ತಾವ್ರೆ. ನೀನೇನು ಹೇಳ್ತೀಯಾ ಹೇಳು ನೀನು. ಈ ವರ್ಷ ನಾನು ಅಕ್ಕಿ ಬಿಡಲ್ಲ, ಯಾಕಂದರೆ ನಾನು ಎಜುಕೇಷನ್ ಕಂಪ್ಲೀಟ್ ಮಾಡಿ ನಾನು ದುಡಿಯಂಗಾದಾಗ ಫ್ರೀ ಟೈಮಲ್ಲಿ ಶೋಕಿ ಮಾಡ್ತೀನಿ. ಶೋಕಿ ಯಾವಾಗ ಬೇಕಾರ ಮಾಡ್ಬೋದು, ಅದಕ್ಕೆ ಎಂಡ್ ಅಂತ ಈ ಸ್ಟೇಜು ರಿಟೈರ್ಡು ಏನೂ ಇಲ್ಲ. ಅದು ಯಾವಾಗ ಬೇಕಾರ ಮಾಡ್ಬೋದು. ನಾನು ನೆಕ್ಸ್ಟ್ ದುಡ್ದು ಫ್ರೀ ಟೈಮ್ ಯಾವಾಗ ಸಿಗುತ್ತೋ ಆಗ ಶೋಕಿ ಮಾಡ್ತೀನಿ. ಹೊಸ ಶಬ್ದರ್ ಶೋಕಿ ಮಾಡಬೇಕಂದ್ರೆ ಅಪ್ಪ ಅಮ್ಮ ಪರ್ಮಿಷನ್ ಇದ್ದರೆ, ಅಪ್ಪ ಅಮ್ಮ ಬೇಡ ಅಂದರೆ ಮಾಡೋಕ್ಕೆ ಹೋಗ್ಬಿಡ್ರಿ. ನೀವು ನಿಮ್ಮ ಕಾಲ ಮೇಲೆ ನಿಂತಾಗ ಮಾಡಿರಿ, ಅಪ್ಪ ಅಮ್ಮನ ಮೇಲೆ ಇದ್ದಾಗ ಶೋಕಿ ಮಾಡೋಕ್ಕೆ ಹೋಗ್ಬಿಡ್ರಿ. ಒಟ್ಟಿನಲ್ಲಿ ಇವನೇನು ಅಂತ ಅಂದರೆ ಓದ್ತಾವನೆ, ಕಂಪ್ಲೀಟ್ ಜಾಬು ಮುಗಿಸ್ಕೊಂಡು ಫಸ್ಟು ಓದಕ್ಕೆ ಎಜುಕೇಷನ್ ಮುಗಿದ ಒಂದು ಜಾಬು ಅಂತ ಹುಡುಕೊಂಡು ಅವನು ಫ್ರೀ ಟೈಮಲ್ಲಿ ಶೋಕಿ ಮಾಡಿ. ಯಾಕೆ ಅಕ್ಕಿ ಇದೆ ನಮ್ಮ ಹತ್ರ, ಅವನು ಇನ್ನೂ 2 ತಲೆಮಾರಾದರೂ ಅಕ್ಕಿ ಇರುತ್ತೆ, ಅಷ್ಟು ಅಕ್ಕಿ ಮಾಡಿ ಇಕ್ಕಿದ್ದೀನಿ. ಯಾಕೆ ಅಂದರೆ ಶೋಕಿಯಲ್ಲಿ ಅದು ಇದ್ದೇ ಇರುತ್ತೆ ರಕ್ತದಲ್ಲಿ ಬಂದಮೇಲೆ. ಅಂದರೆ ಫಸ್ಟು ದುಡಿಮೆ, ಫಸ್ಟು ಕೆಲಸ, ತಂದೆ ತಾಯಿ ಚೆನ್ನಾಗಿ ನೋಡ್ಕೊಬೇಕು, ಫ್ಯಾಮಿಲಿ. ನಾನು ನೋಡಿ ಫ್ರೀಡಮಾಗಿ ಇರ್ತೀನಿ, ಅವನ ಆಸೆ ಇತ್ತು ತೀರಿಸ್ದೆ. ಫಸ್ಟಿಗೆ ನೋಡಿ ನಾವೆಲ್ಲ ಕಷ್ಟಪಟ್ಟಿದ್ದೀವಿ ಅಕ್ಕಿ ಕಪ್ಪು ಹೊಡೆಯೋಕ್ಕೆ. ಫಸ್ಟ್ಗೆ ಒಂದು ಟೂರ್ನಮೆಂಟ್ ಕಟ್ಕೊಟ್ಟೆ, ಕಪ್ಪೆ ಹೊಡೆದ್ಬಿಟ್ಟಾನೆ, ಆಮೇಲೆ ಅದೇ ಅಡಿಕ್ಟ್ ಆಗ್ಬಿಡ್ತಾನೆ. ಅದು ಖುಷಿ ಆಗಿರುತ್ತೆ ಅವನಿಗೆ. ಅದಕ್ಕೆ ಅವ್ರ ಅಮ್ಮ ಎಲ್ಲ ಜಾಬ್ ಕಂಪ್ಲೀಟ್ ಮಾಡ್ಕೊ, ಒಂದು ಎಜುಕೇಷನ್ ಕಂಪ್ಲೀಟ್ ಮಾಡ್ಕೊ, ಒಂದು ಜಾಬ್ಗೆ ಇದು ಮಾಡ್ಕೊ ಅಂತ ಹೇಳಿರೋದ್ರಿಂದ, ಇಲ್ಲ ನಾನು ಬಿಡೋಲ್ಲ, ನಾನು ಈ ವರ್ಷ ಅಲ್ಲ, ನಾನು ಎಲ್ಲ ಎಜುಕೇಷನ್ ಕಂಪ್ಲೀಟ್ ಮಾಡಿ ಒಂದು ಜಾಬ್ ಹುಡುಕೊಂಡೆ ಆಮೇಲೆ ಶೋಕಿ ಮಾಡೇ ಮಾಡ್ತೀನಿ ಅಂತ ಹೇಳ್ತಾವನೆ. ಮತ್ತು 2026ಕ್ಕೆ ಯಾರ್ಯಾರು ಅಕ್ಕಿ ಬಿಡ್ತಾ ಇದ್ದೀರಾ ಎಲ್ಲರೂ ಅಕ್ಕಿನೂ ಒಳ್ಳೆ ಟೈಮ್ ಮಾಡಿ ದೌಡಿ ಹೆಸರು ಉಳಿಸ್ಕೊಡ್ಲಿ ಅಂತ ಹೇಳ್ತೀನಿ. ನೋಡಿ, ಎಲ್ಲರಕ್ಕಿನೂ ಟೂರ್ನಮೆಂಟಲ್ಲಿ ವಿನ್ನರ್ಸ್ ಆಗಬೇಕು ಅಂತ ಬಿಡ್ತೀರಾ. ಆದರೆ ವಿನ್ನರ್ಸ್ ಆಗ್ಬೋದು, ವಿನ್ನರ್ಸ್ ಆಗದಲ್ಲೇ ಇರ್ಬೋದು. ವಿನ್ನರ್ಸ್ ಆಡೋರು ಖುಷಿ ಪಡ್ತಾರೆ, ವಿನ್ನರ್ಸ್ ಆಡೋರು ದುಃಖ ಪಡ್ತಾರೆ. ಆದರೆ ದುಃಖ ಪಡಬೇಡಿ, ಪ್ರಯತ್ನ ಬಿಡಬೇಡಿ, ಸಕ್ಸಸ್ ಕಾಣುತ್ತೆ ಅಂತ ಹೇಳ್ತೀನಿ. ಯಾಕೆಂದರೆ ಅನುಭವದ ಮಾತು. ನಾವು ಪ್ರಯತ್ನ ಪಡ್ತಾಯಿದ್ರೆ ಸಕ್ಸಸ್ ಯಾವತ್ತಿರುತ್ತೆ. ಎಸ್ ಎ ದೌಡಿ ನಂಬರ್ 1 ಕರ್ನಾಟಕ 2026 ಎಲ್ಲರಿಗೂ ಒಳ್ಳೆಯದಾಗಿ. ಬುದ್ಧಿ ಭೂಮಿ ಆಳುವಂತು, ಅದೃಷ್ಟ ಕತ್ತೆಕಾಯಿ ಅಂತ ಅಂತು. ಹಂಗೆ ಮನುಷ್ಯ ಬುದ್ಧಿಯಿಂದ ಇರಬೇಕು, ಅದೃಷ್ಟ ಕಾಯ್ತಾ ಕುತ್ಕೋಬಾರ್ದು. ಯಾವತ್ತಿದ್ರೂ ತಾಳ್ಮೆಯಿಂದ ಪ್ರಯತ್ನ ಪಡ್ತಾಯಿದ್ರೆ ಸಕ್ಸಸ್ ಕಾಣುತ್ತೆ. ಯಾಕೆಂದರೆ ಅನುಭವದ ಮಾತು. ಕಣ್ಣೋದ ಕಡೆ ಮನಸ್ಸೋಗ್ಬಾರ್ದು, ಮನಸ್ಸೋದ ಕಡೆ ಮನುಷ್ಯ ಹೋಗ್ಬಾರ್ದು. ಮತ್ತು ನನ್ನ ಇನ್ಸ್ಟಾಗ್ರಾಮಲ್ಲಿ 10,000 ಫಾಲೋವರ್ಸು ಕಂಪ್ಲೀಟ್ ಆಗಿದೆ. ಎಲ್ಲ 10,000 ಫಾಲೋವರ್ಸ್ಗೂ ದೇವರು ಒಳ್ಳೇದು ಮಾಡಲಿ. ಇದೇ ಥರ ನಿಮ್ಮ ಪ್ರೀತಿ ಎಸ್ ಎ ದೌಡಿ ಮೇಲಿರಲಿ. ಯಾವತ್ತೂ ನಿಮ್ಮ ಪ್ರೀತಿ ಯಾವತ್ತೂ ಎಸ್ ಎ ದೌಡಿ ಕಮ್ಮಿ ಮಾಡೋದಿಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ತೀನಿ.